ಹಾಯ್ ಫ್ರೆಂಡ್ಸ್, ನಾನು ಡಾಕ್ಟರ್ ಅನಂತರಾಜ್ GS, ಲೇಸರ್ ಆ್ಯಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, SS ಹಾಸ್ಪಿಟಲ್ ದಾವಣಗೆರೆ. ಇವತ್ತು ನಾನು ನಿಮಗೆ ಅಪೆಂಡಿಸೈಟಿಸ್ ಬಗ್ಗೆ ಹೇಳ್ತೀನಿ. ಅಪೆಂಡಿಕ್ಸ್ ಅಂದರೆ ಏನು, ಅದರಿಂದ ಏನೇನು ತೊಂದರೆಗಳಾಗುತ್ತೆ, ಅದಕ್ಕೆ ನಾವು ಏನೇನು ಇನ್ವೆಸ್ಟಿಗೇಷನ್ಸ್ ಮಾಡ್ತೀವಿ ಹಾಗೂ ಅದಕ್ಕೆ ಏನೇನು ಟ್ರೀಟ್ಮೆಂಟ್ ಬೇಕೋ ಎಲ್ಲದನ್ನು ಹೇಳ್ತೀನಿ. ಹೇಳಿ, ಈ ಅಪೆಂಡಿಕ್ಸ್ ಅಂತ ಹೇಳೋದು ಇದೊಂದು ಸಣ್ಣ ಆರ್ಗನ್. ಇದು ದೊಡ್ಡ ಕರಳಿನ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಇರುತ್ತೆ. ಯೂಶಲಿ ಇದು ಸಣ್ಣ ಕರಳು ಹಾಗೂ ದೊಡ್ಡ ಕರಳು ಎಲ್ಲಿ ಜಾಯಿನ್ ಆಗುತ್ತಲ್ಲ ಆ ಜಾಗದಲ್ಲಿ ಇರುತ್ತೆ. ಇದು ಕೆಲಸ ಬಂದ್ಬಿಟ್ಟು ಆ ಥರ ದೊಡ್ಡದಾಗಿ ಏನು ಇರೋದಿಲ್ಲ. ದೊಡ್ಡ ಕರಳಿನ ಒಂದು ಪಾರ್ಟ್ ಆಗಿದ್ರೂ ಸಹ ಇದು ದೊಡ್ಡ ಕರಳು ಮಾಡೋ ಕೆಲಸ ಯಾವುದು ಮಾಡೋದಿಲ್ಲ. ಹಾಗಂತ ಅದನ್ನು ನೆಗ್ಲೆಕ್ಟ್ ಮಾಡೋಕ್ಕೂ ಆಗೋದಿಲ್ಲ. ಯಾಕಂದರೆ ಅಪೆಂಡಿಕ್ಸ್ ಒಂದು ಸತಿ ಬಂದರೆ ಅದು ಇನ್ಫೆಕ್ಷನ್ ಆಯಿತು ಅಂತಂದರೆ ಮತ್ತೆ ಬರೋ ಚಾನ್ಸಸ್ ಜಾಸ್ತಿ ಹಾಗೂ ಅದರಿಂದ ತೊಂದರೆ ಕೊಡ್ತಾನೆ ಇರುತ್ತೆ. ಅದಕ್ಕೆ ನಾವು ಆಪರೇಷನ್ ಕೊನೆಗೆ ಮಾಡಲೇಬೇಕಾಗುತ್ತೆ. ಬನ್ನಿ, ಈಗ ಅಪೆಂಡಿಕ್ಸ್ ಇನ್ಫೆಕ್ಷನ್ ಆದರೆ ನಿಮಗೆ ಏನೇನು ತೊಂದರೆ ಆಗ್ಬೋದು ಅನ್ನೋದನ್ನು ಹೇಳ್ತೀನಿ. ಮೊದಲನೇದಾಗಿ ಇನ್ಫೆಕ್ಷನ್ ಆಯಿತು ಅಂತಂದರೆ ಮಕ್ಕಳಲ್ಲಿ ಹೊಟ್ಟೆ ನೋವು ಬರುತ್ತೆ. ಈ ಹೊಟ್ಟೆ ನೋವು ಮೊದಲು ಮಧ್ಯಭಾಗದಲ್ಲಿ ಬಂದು ಅಲ್ಲಿಂದ ಬಲಗಡೆ ಕೆಳಗಡೆ ಭಾಗಕ್ಕೆ ಸರಿಯೋ ಚಾನ್ಸಸ್ ಇರುತ್ತೆ. ಎರಡನೇದಾಗಿ ವಾಮಿಟಿಂಗ್ ಆಗುತ್ತೆ, ಅಂದರೆ ವಾಂತಿ. ಎಷ್ಟೊಂದು ಜನಕ್ಕೆ ವಾಂತಿ ಬಂದಂಗೆ ಅನಿಸುತ್ತೆ, ಅದಾದಮೇಲೆ ವಾಮಿಟಿಂಗ್ ಆಗ್ಬಿಡುತ್ತೆ. ಮೂರನೇದು ಅನರಕ್ಸಿಯಾ ಅಂತ ಹೇಳ್ತೀವಿ, ಅಂದರೆ ಏನು ಹೊಟ್ಟೆಗೆ ಸೇರೋದಿಲ್ಲ, ಊಟ ಮಾಡಬೇಕು ಅಂತ ಅನಿಸೋದಿಲ್ಲ. ನಾಲ್ಕನೇದಾಗಿ ಜ್ವರ ಬರುತ್ತೆ. ಈ ಜ್ವರ ಒಂದೊಂದು ಸತಿ ಬಿಟ್ಟು ಬರ್ಬೋದು ಅಥವಾ ಕಂಟಿನ್ಯೂಸ್ ಆಗಿ ಇರ್ಬೋದು. ಎಷ್ಟೊಂದು ಜನಕ್ಕೆ ಈ ಇನ್ಫೆಕ್ಷನಿಂದ ಡಯರಿಯಾ ಅಂದರೆ ಲೂಸ್ ಮೋಷನ್ಸ್ ಸಹ ಆಗತ್ತೆ. ಈಗ ಅಪೆಂಡಿಕ್ಸ್ ಬರಲಿಕ್ಕೆ ಏನೇನು ಕಾರಣ ಅಂತ ಹೇಳ್ತೀನಿ. ಅಪೆಂಡಿಕ್ಸ್ ಬರಲಿಕ್ಕೆ ಸಣ್ಣ ಮಕ್ಕಳಲ್ಲಿ ಹೊಟ್ಟೆಯಲ್ಲಿ ರಿಪೀಟೆಡ್ ಆಗಿ ಇನ್ಫೆಕ್ಷನ್ಸ್ ಬರ್ತಾ ಇದೆ, ಅಲ್ಲಿ ಒಂದು ಸಣ್ಣ ಹದಗಡ್ಲಿ ಅಂತ ದೊಡ್ಡದಾಗತ್ತೆ. ಅದರಿಂದ ಅಪೆಂಡಿಕ್ಸ್ ಕೆಳಭಾಗದಲ್ಲಿ ಅಂದರೆ ಬೇಸಲ್ಲಿ ಅದು ಇನ್ಫೆಕ್ಷನ್ ಆಗಿ ಅಪೆಂಡಿಸೈಟಿಸ್ ಆಗುತ್ತೆ. ದೊಡ್ಡವರಲ್ಲಿ ಅಪೆಂಡಿಕ್ಸ್ ಕೆಳಗಡೆಗೆ ಒಂದು ಟ್ಯೂಮರ್ ಅಥವಾ ಕ್ಯಾನ್ಸರ್ ಗಂಟು ಬೆಳ್ಕೊಂಡ್ರೆ ಅದನ್ನು ಸಹ ಅಪೆಂಡಿಸೈಟಿಸ್ ಆಗುತ್ತೆ. ಆದರೆ ಬಹಳ ಜನಕ್ಕೆ ಈ ಬೇದಿ ಗಟ್ಟಿ ಆಯಿತು ಅಂದರೆ ಆ ಬೇದಿದ ಒಂದು ಸಣ್ಣ ಗಂಟು ಕಲ್ಲಾಗಿ ಅದು ಅಪೆಂಡಿಕ್ಸ್ ಬೇಸ್ಗೆ ಬಂದು ಸಿಕ್ಕಾಕೊಂಡು ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಅಪೆಂಡಿಸೈಟಿಸ್ ಆಗುತ್ತೆ. ಈಗ ಇಷ್ಟೊಂದು ಅಪೆಂಡಿಸೈಟಿಸ್ ಇದೆ ಅಂತಂದಮೇಲೆ ಮುಂದೆ ಡಾಕ್ಟ್ರು ಏನೇನು ಟೆಸ್ಟ್ ಮಾಡ್ತಾರೆ, ಏನೇನು ಸ್ಕ್ಯಾನಿಂಗ್ಸ್ ಮಾಡ್ತಾರೆ ಅನ್ನೋದನ್ನ ಹೇಳ್ತೀನಿ. ಮೊದಲನೇದಾಗಿ ಬ್ಲಡ್ ಟೆಸ್ಟ್ ಮಾಡ್ತಾರೆ. ಈ ಬ್ಲಡ್ ಟೆಸ್ಟಲ್ಲಿ ಒಂದು ಬಿಳಿ ರಕ್ತ ಕಣಗಳನ್ನ ನೋಡ್ತೀವಿ, ಅದು ಜಾಸ್ತಿ ಆಗಿದ್ರೆ ಇನ್ಫೆಕ್ಷನ್ ಇದೆ ಅಂತ ಅರ್ಥ. ಎರಡನೇದಾಗಿ ಈ ಬ್ಲಡ್ ಟೆಸ್ಟಲ್ಲಿ C ರಿಯಾಕ್ಟಿವ್ ಪ್ರೋಟೀನ್ ಅಂತ ನೋಡ್ತೀವಿ, ಇದನ್ನು ಸಹ ಇನ್ಫೆಕ್ಷನ್ ಜಾಸ್ತಿ ಇದೆನೋ ಇಲ್ಲೋ ಅನ್ನೋದು ಗೊತ್ತಾಗುತ್ತೆ. ಮುಂದಿನ ಟೆಸ್ಟ್ ಬಂದ್ಬಿಟ್ಟು ಅಲ್ಟ್ರಾಸೌಂಡ್. ಈ ಅಲ್ಟ್ರಾಸೌಂಡಲ್ಲಿ ಅಪೆಂಡಿಕ್ಸ್ ಇನ್ಫೆಕ್ಷನ್ ಇದೆನೋ ಇಲ್ವೋ, ಅಪೆಂಡಿಕ್ಸ್ ದಪ್ಪ ಆಗಿದೆನೋ ಇಲ್ವೋ, ಅಪೆಂಡಿಕ್ಸ್ ಒಳಗಡೆ ಕೀವಿದೆನೋ ಇಲ್ವೋ ಹಾಗೂ ಹದಗಡ್ಲಿ ಅನ್ನೋದು ದೊಡ್ಡದಾಗಿದೆನೋ ಇಲ್ಲೋ ಗೊತ್ತಾಗುತ್ತೆ. ಮುಂದಿನ ಟೆಸ್ಟ್ ಬಂದ್ಬಿಟ್ಟು CT ಸ್ಕ್ಯಾನ್, ಅಂದರೆ ಕಾಂಟ್ರಾಸ್ಟ್ ಎನ್ಹಾನ್ಸ್ಡ್ CT ಸ್ಕ್ಯಾನ್ ಅಂತ ಹೇಳ್ತೀವಿ. ಇದರಿಂದ ಅಪೆಂಡಿಕ್ಸ್ ಏನಾರ ರಪ್ಚರ್ ಆಗಿದ್ರೆ ಗೊತ್ತಾಗುತ್ತೆ. ಅಪೆಂಡಿಕ್ಸ್ ಒಳಗಡೆ ಕ್ಯೂ ತುಂಬಿಕೊಂಡು ಒಳಗಡೆ ಏನಾರ ಗ್ಯಾಂಗ್ರೀನ್ ಆಗಿತ್ತು ಅಂದ್ರೂ ಗೊತ್ತಾಗುತ್ತೆ. ಅಥವಾ ಅಪೆಂಡಿಕ್ಸ್ ಹೊಡ್ಕೊಂಡು ಒಳಗಡೆ ಎಲ್ಲ ರಪ್ಚರ್ ಆಗಿ ಪೆರಿಟೋನೈಟಿಸ್ ಅಂತ ಹೇಳ್ತೀವಿ, ಅದರಿಂದ ಅದು ಇದೇನೋ ಇಲ್ಲೋ ಗೊತ್ತಾಗುತ್ತೆ. ಒಂದೊಂದು ಸಹ ಇದು ಇನ್ಫೆಕ್ಷನ್ ಜಾಸ್ತಿ ಆಗಿ ಒಳಗಡೆಗೆ ಲಿವರ್ಗೆ ಕಿಡ್ನಿಗೆ ತೊಂದರೆ ಆಗಿದ್ರು ಸಹ ಈ CT ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ. ಗರ್ಭಿಣಿ ಹೆಣ್ಮಕ್ಳಲ್ಲಿ ನಾವು CT ಸ್ಕ್ಯಾನ್ ಮಾಡೋದು ಒಳ್ಳೆಯದಲ್ಲ, ಹಾಗಾಗಿ MRI ಸ್ಕ್ಯಾನ್ ಮಾಡ್ತೀವಿ. ಕೊನೆಯದಾಗಿ ಟ್ರೀಟ್ಮೆಂಟ್. ಲ್ಯಾಪ್ರೋಸ್ಕೋಪಿಕ್ ಅಪೆಂಡಿಸೆಕ್ಟಮಿ ಈಸ್ ದ ಗೋಲ್ಡ್ ಸ್ಟ್ಯಾಂಡರ್ಡ್, ಅಂದರೆ ಲ್ಯಾಪ್ರೋಸ್ಕೋಪಿಕ್ ಆಪರೇಷನ್ ಈಸ್ ದ ಗೋಲ್ಡ್ ಸ್ಟ್ಯಾಂಡರ್ಡ್. ನಾವು ಅದನ್ನು ಆಪರೇಷನ್ ಮಾಡಲೇಬೇಕಾಗತ್ತೆ. ಎರಡನೇದು ಓಪನ್ ಆಪರೇಷನ್. ಓಪನ್ ಆಪರೇಷನ್ ಅಂದರೆ ಕಟ್ ಮಾಡಿ ಒಳಗಡೆ ಅಪೆಂಡಿಸೆಕ್ಟಮಿ, ಅಪೆಂಡಿಕ್ಸ್ನ ತೆಗೆಯೋಂಥ ಆಪರೇಷನ್. ಎಷ್ಟೊಂದು ಸರಿ ಒಬ್ರೊಬ್ಬರಿಗೆ ಇನ್ಫೆಕ್ಷನ್ ಸ್ವಲ್ಪ ಇದ್ದು ಅಥವಾ ಇನ್ಫೆಕ್ಷನ್ ಒಂದೇ ಕಡೆ ಇದ್ದು ಅಥವಾ ಸಣ್ಣ ಮಕ್ಕಳಲ್ಲಿ ಬಂದಿತ್ತು ಅಂದರೆ ಸರ್ಜನ್ನು ನಿಮಗೆ ಆಪರೇಷನ್ ಮಾಡ್ದೇನೆ ಇನ್ಫೆಕ್ಷನ್ ಕಮ್ಮಿ ಮಾಡಲಿಕ್ಕೆ ಇಂಜೆಕ್ಷನ್ಸ್ ಕೊಡೋ ಸಾಧ್ಯತೆಗಳಿರುತ್ತೆ. ಆದರೆ ಇದರಿಂದ ಮರುಕಳಿಸಿದ್ರೆ ಮತ್ತೆ ಬಂತು ಅಂದರೆ ಆಪರೇಷನ್ ಮಾಡ್ತಾರೆ. ಭಯಬೇಡಿ ಫ್ರೆಂಡ್ಸ್, ಮೊದಲು ಹೋಗಿ ನಿಮ್ಮ ಸರ್ಜನ್ನ ಭೇಟಿಯಾಗಿ
ಅಪೆಂಡಿಸೈಟಿಸ್ ಇತ್ತು ಅಂತಂದರೆ ಅದಕ್ಕೆ ಬೇಗ ಟ್ರೀಟ್ಮೆಂಟ್ ತಗೊಳ್ಳಿ. ನಾನು ಡಾಕ್ಟರ್ ಅನಂತರಾಜ್ GS, ಲೇಸರ್ ಆ್ಯಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, SS ಹಾಸ್ಪಿಟಲ್ ದಾವಣಗೆರೆ. ಎವ್ರಿ ಲೈಫ್ ಮ್ಯಾಟರ್ಸ್.